ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಇಯರಿಂಗ್ಸ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಅದಕ್ಕೆ ಟ್ರಾನ್ಸ್ಪರೆಂಟ್ ಶೀಟ್ ಬೇಕಾಗುತ್ತೆ. ನೆಕ್ಸ್ಟ್ ರೆಕ್ಟ್ಯಾಂಗಲ್ ಕುಂದನ್ಸ್ನ ತೊಗೊಂಡಿದ್ದೀನಿ, ಗೋಲ್ಡ್ ಕಲರ್ಸು ಮತ್ತು ಸ್ಟೋನ್ ಚೈನ್ ಬೇಕಾಗುತ್ತೆ. ಬನ್ನಿ ಪ್ರೊಸೆಸ್ ನೋಡ್ಕೊಂಡು ಬರೋಣ ಹೇಗೆ ಮಾಡೋದು ಅಂತ. ಫಸ್ಟ್ ನಾನು ಗ್ಲೂ ಹಾಕಿ ಟ್ರಾನ್ಸ್ಪರೆಂಟ್ ಶೀಟ್ಗೆ ಕುಂದನ್ಸ್ನ ಅಂಟಿಸ್ತಾ ಬರ್ತೀನಿ. ಗೋಲ್ಡ್ ಕಲರ್ ಕುಂದನ್ಸ್ನ ತಗೊಂಡಿದ್ದೀನಿ ರೆಕ್ಟ್ಯಾಂಗಲ್ ಶೇಪಲ್ಲಿರೋ. ಈ ಇಯರಿಂಗ್ಸ್ಗೆ 8 ರೆಕ್ಟ್ಯಾಂಗಲ್ ಕುಂದನ್ಸ್ ತಗೋಬೇಕಾಗುತ್ತೆ. ನೋಡಿ, ಗ್ಲೂ ಪೆನ್ ಸಹಾಯದಿಂದ ನಾನು ಅಂಟಿಸ್ತಾ ಇದ್ದೀನಿ. ಝೂಮ್ನಲ್ಲಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ ವಿಡಿಯೋ ಲೆಂದಿ ಇರೋದ್ರಿಂದ ಫಾಸ್ಟ್ ಫಾರ್ವರ್ಡ್ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಕಂಪ್ಲೀಟ್ ಆಗಿದ್ದು ಸ್ಕ್ವೇರ್ ಶೇಪ್ನಲ್ಲಿ ಹಚ್ಕೋಬೇಕು. ನೆಕ್ಸ್ಟು ಸ್ಟೋನ್ ಚೈನ್ನ ಮೆಜರ್ ಮಾಡಿ 4 ಸೈಡ್ಗೆ ಹಚ್ತಾ ಇದ್ದೀನಿ. ನೋಡಿ, ಈ ಥರ ಕೈಯಿಂದ ನೀಟಾಗಿ ಪ್ರೆಸ್ ಮಾಡಬೇಕು ಕುಂದನ್ಸ್ನ, ಅವಾಗ ನೀಟಾಗಿ ಕುತ್ಕೊಳ್ಳುತ್ತೆ. 4 ಸೈಡ್ಸು ಸ್ಟೋನ್ ಚೈನ್ನ ಅಂಟಿಸ್ಬೇಕು. ಇನ್ನು ನಮ್ಮ ವಿಡಿಯೋನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಬೆಲ್ಲೈಕನ್ನ ಪ್ರೆಸ್ ಮಾಡಿ, ಸೊ ದಟ್ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೀವು ನೋಡ್ಬೋದು. ನೋಡಿ, 4 ಸೈಡ್ಸ್ ಅಂಟಿಸ್ತಾ ಇದ್ದೀನಿ ಸ್ಟೋನ್ ಚೈನ್ನ. ತುಂಬ ಚೆನ್ನಾಗಿದೆ, ಫಿನಿಶಿಂಗ್ ಕೂಡ ನೀಟಾಗಿ ಬರುತ್ತೆ. ನಿಮ್ಮ ಹತ್ರ ಟೂತ್ ಪಿಕ್ ಇದ್ದರೆ ಅದ್ರ ಸಹಾಯದಿಂದ ನೀಟಾಗಿ ಜೋಡಿಸ್ಕೋಬೋದು ಸ್ಟೋನ್ ಚೈನ್ನ. ನೋಡಿ, ಇದು ಗಮ್ ಆರಿದ ಮೇಲೆ ತೋರಿಸ್ತಾ ಇದ್ದೀನಿ. ಈ ಥರ ರೆಡ್ ಕಲರ್ದು ಜರ್ಕನ್ ಸ್ಟೋನ್ಸ್ನ ತಗೊಂಡಿದ್ದೀನಿ ಮಿಡಲಲ್ಲಿ ಅಂಟಿಸೋಕ್ಕೆ. ಜರ್ಕನ್ ಸ್ಟೋನ್ಸ್ನ ಮಿಡಲಲ್ಲಿ ಅಂಟಿಸ್ಬೇಕು. ನೋಡಿ, ಇದ್ರ ಲುಕ್ಕೇ ಬೇರೆ ಆಯ್ತು. ಇವಾಗ ತುಂಬ ಚೆನ್ನಾಗಿ ಬಂದಿದೆ ಫಿನಿಶಿಂಗು. ಮತ್ತು ಎಕ್ಸ್ಟ್ರಾ ಇರೋ ಟ್ರಾನ್ಸ್ಪರೆಂಟ್ ಶೀಟ್ನ ಕಟ್ ಮಾಡ್ಕೊಳ್ಬೇಕು. ನೀಟಾಗಿ ಕಟ್ ಮಾಡ್ಕೊಳ್ಬೇಕು, ಕಾಣದೇ ಇರೋ ಥರ. ಈ ವಿಡಿಯೋದಲ್ಲಿ ಒಂದು ಟಿಪ್ನ ಹೇಳ್ತೀನಿ, ಅದನ್ನು ನೀಟಾಗಿ ನೋಡಿ ಫ್ರೆಂಡ್ಸ್, ಸ್ಕಿಪ್ ಮಾಡಬೇಡಿ ವಿಡಿಯೋನೆಲ್ಲೂ. ನೋಡಿ, ಟ್ರಾನ್ಸ್ಪರೆಂಟ್ ಶೀಟ್ ಮೇಲೆ ಗ್ಲೂ ಹಾಕಿದಾಗ ಈ ಥರ ವೈಟ್ ಕಾಣಿಸ್ತಾ ಇದೆ ಅಲ್ಲ, ಆ ಥರ ಕಾಣಬಾರ್ದು ಅಂದರೆ ನಾವೇನು ಮಾಡ್ಬೇಕಂದ್ರೆ ಗೋಲ್ಡ್ ಕಲರ್ ಫೆವಿಕ್ರಿಲ್ ಪೇಂಟ್ನ ತೊಗೊಂಡು ಅದಕ್ಕೆ ಹಚ್ಚಬೇಕು. ಅಥವಾ ನಿಮ್ಮ ಹತ್ರ ಗೋಲ್ಡ್ ಕಲರ್ ನೇಲ್ ಪಾಲಿಶ್ ಇದ್ರೂ ಕೂಡ ಹಚ್ಕೋಬೋದು. ನೀವು ಬ್ಲ್ಯಾಕ್ ಕಲರ್ ಕೂಡ ಹಚ್ಕೋಬೋದು, ನೀಟಾಗಿ ಕಾಣಿಸುತ್ತೆ. ಗೋಲ್ಡ್ ಕಲರ್ ಹಚ್ಚೋದ್ರಿಂದ ನಾವು ಇದನ್ನು ಹೊರಗಡೆ ತೊಗೊಂಡಿರೋ ಥರನೇ ಅನಿಸುತ್ತೆ ಇಯರಿಂಗ್ಸು. ನೋಡಿ, ನೀಟಾಗಿ ಈ ಥರ ಹಚ್ಕೊಳ್ಬೇಕು. ಹಚ್ಚಿದ ಮೇಲೆ ಸ್ವಲ್ಪ ಅದು ಆರೋಕ್ಕೆ ಬಿಡಬೇಕು. ನೀಟಾಗಿ ಆರಿದ ಮೇಲೆ ಕರೆಕ್ಟಾಗಿ ಕಾಣಿಸುತ್ತೆ ಅದು. ನೋಡಿ, ಅದು ಆರಿದ ಮೇಲೆ ಇಯರಿಂಗ್ ಪಿನ್ನ ಅಂಟಿಸ್ಬೇಕು, ಬ್ಯಾಕ್ ಸೈಡ್ ಪಿನ್ನ. ನೋಡಿ, ಇದು ಫಿನಿಶ್ ಆಗಿದೆ, ಎಷ್ಟು ನೀಟಾಗಿ ಬಂದಿದೆ ನೋಡಿ. ಅದೇ ಥರ ಇನ್ನೊಂದನ್ನು ಕೂಡ ನಾನು ಮಾಡಿದ್ದೀನಿ. ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸ್, ಫಿನಿಶಿಂಗ್ ಎಷ್ಟು ನೀಟಾಗಿ ಬಂದಿದೆ. ನೀವು ರೆಡ್ ಕಲರ್ ಜರ್ಕನ್ ಸ್ಟೋನ್ಸ್ನ ರೀಪ್ಲೇಸ್ ಮಾಡಿ ಬೇರೆ ಕಲರ್ ಕೂಡ ಹಾಕ್ಕೋಬೋದು, ನಿಮ್ಗೆ ಇಷ್ಟವಾದ ಕಲರು. ನನ್ನ ಹತ್ರ ರೆಡ್ ಕಲರ್ ಇರೋದ್ರಿಂದ ಅದೇ ಅಂಟಿಸಿದ್ದೀನಿ. ಸೊ ವಿಡಿಯೋ ಹೇಗೆ ಅನ್ನಿಸ್ತು, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ತುಂಬ ನೀಟಾಗಿ ಬಂದಿದೆ ಫಿನಿಶಿಂಗು. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮೀಟ್ ಯು ಇನ್ ದ ನೆಕ್ಸ್ಟ್ ವ್ಲಾಗ್, ನೆಕ್ಸ್ಟ್ ವಿಡಿಯೋ.